ಅತಿಥಿ ಮಹೋದಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೂ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಅನಂತ ಕೋಟಿ ಶರಣಾರ್ಥಿಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ. ಎನ್ನ ಮಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಎನ್ನ ಮಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿದೆ ಬಿದ್ದೆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಅಂತಕ್ಕಂಥ ಬಸವಣ್ಣನವರ ವಚನವನ್ನು ನೆನೆಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೀನಿ. ಇವತ್ತು ಕಾವೇರಿ ಚಾರಿಟೇಬಲ್ ಟ್ರಸ್ಟ್ ಅಂತ ವತಿಯಿಂದ ಹಾವೇರಿ ಕವಿ ಕಾವ್ಯ ಸಮ್ಮೇಳನ 2026 ಹಾವೇರಿ ಜಿಲ್ಲೆಯಲ್ಲಿ ಬರುತ್ತಾ ಇದೆ. ಹಾಗಾದ್ರೆ ಹಾವೇರಿ ಅಂತಂದ್ರೆ ಏನು ಅಂತ, ಹಾವೇರಿ ಒಂದು ಸ್ಥಳದ ಮಹಿಮೆಯನ್ನು ನಾವು ತಿಳ್ಕೊಳ್ತಾ ಹೋದ್ರೆ, ಮೊದಲು ಹಾವೇರಿ ಅಂದ್ರೆ ಏನು, ಹಾವೇರಿ ಒಂದು ಸ್ಥಳದ ಮಹಿಮೆ ಏನು ಅಂತ ನಾವು ನೋಡ್ತಾ ಹೋದ್ರೆ, ಹಿರಿಯರೆಲ್ಲ ಹೇಳ್ತಾ ಇದ್ರು ಏನು, ಹಾವನ್ನ ಏರ್ತಾ ನೋಡಿದ್ರೆ ಅದು ಶುಭಶಕನ, ಹಾವು ಹಿಡಿದ್ರೆ ಅದು ಅಪಶಕನ ಅನ್ನೋದನ್ನ ನಾವು ಕೇಳೇ ಇರ್ತೀವಿ. ಅಂದ್ರೆ ಹಾವೇರಿ ಅಂತಂತಂದ್ರೆ ಈ ಒಂದು ಊರಲ್ಲೇ ಇದೆ ಹಾವೇರಿ ಅಂತಂದ್ರೆ ಶುಭಶಕನದ ಸಂಕೇತ ಅಂತ. ಯಾರಾದ್ರೂ ನಾವು ಯಶಸ್ಸಿನ ಮೆಟ್ಟಲನ್ನ ಹತ್ತಬೇಕು, ಜೀವನದಲ್ಲಿ ಅತ್ಯುತ್ತಮವಾದದನ್ನ ಸಾಧಿಸಬೇಕು ಅಂತಂದ್ರೆ ಅವರಿಗೆ ಯಶಸ್ಸಿನ ಮೆಟ್ಟಲನ್ನ ನಿರ್ಮಿಸಿ ಅವರನ್ನ ಏರಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕಂಥದ್ದು ನಮ್ಮ ಹಾವೇರಿ ಜಿಲ್ಲೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ. ಕೇವಲ ಇದಷ್ಟೇ ಅಲ್ಲದೆ ಹಾವೇರಿ ಅಂತ ನೋಡೋದಾದ್ರೆ ಹಲವಾರು ಜನ ಮಹಾನ್ ಸಂತರಾಗಿರ್ಬೋದು, ಮಹಾನ್ ಪುರುಷರಿಗೆ ಅದಷ್ಟೇ ಇಲ್ಲದೆ ಹೋರಾಟಗಾರರು ಕೂಡ ನಮ್ಮ ಹಾವೇರಿ ಏನು ಅಂತಂದ್ರೆ ಜನ್ಮಭೂಮಿಯಾಗಿದೆ ಅಂತ. ಉದಾಹರಣೆಗೆ ಸಂತ ಶಿಶ್ನಾಳ್ ಶರೀಫರನ್ನ ನಾವು ನೋಡ್ತೀವಿ, ಕನಕದಾಸರನ್ನ ನೋಡ್ತೀವಿ, ಗಳಗನಾಥರನ್ನ ನಾವು ನೋಡ್ತೀವಿ. ಅದಷ್ಟೇ ಅಲ್ಲದೆ ಈ ಒಂದು ಪಂಚಾಕ್ಷರಿ ಗವಾಯಿಗಳನ್ನ ನಾವು ನೋಡ್ತೀವಿ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ನಾವು ನೋಡ್ತೀವಿ. ಕೇವಲ ಇದಷ್ಟೇ ಅಲ್ಲದೆ ಬ್ರಿಟಿಷರ ಒಂದು ವಿರುದ್ಧ ಹೋರಾಟ ಮಾಡಿ ವೀರ ಮರಣವನ್ನ ಹೊಂದಿರತಕ್ಕಂತಹ ಮೈಲಾರ ಮಹಾದೇವರಪ್ಪನವರನ್ನ ಗುದ್ಲಿಪ್ಪನವರಂತರಂತ ಎಷ್ಟೋ ನಾವು ಹೋರಾಟಗಾರರನ್ನು ಕೂಡ ನೋಡ್ತೀವಿ. ಅಂತ ಹೋರಾಟಗಾರರನ್ನ ಮಹಾನ್ ಪುರುಷರನ್ನ ಈ ಸಮಾಜಕ್ಕೆ ತಂದುಕೊಟ್ಟದ್ದು ನಮ್ಮ ಹೆಮ್ಮೆಯ ಭೂಮಿ ಹಾವೇರಿ ನಾಡು ಅನ್ನೋದರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಇವತ್ತು ಹಾವೇರಿ ಅಂದ ತಕ್ಷಣ ಮೊದಲಿನ ನೆನಪಿಗೆ ಬರೋದು ಏನು ಅಂತಂದ್ರೆ ಯಾಲಕ್ಕಿ ಕಂಪಿನ ನಾಡು ಹಾವೇರಿ ಅಂತ ಹೇಳ್ತಾರೆ. ಇವತ್ತು ಕೇವಲ ಹಾವೇರಿ ಯಾಲಕ್ಕಿ ಕಂಪನ್ನ ಮಾತ್ರ ಏನ್ ಮಾಡ್ತಾ ಇಲ್ಲ, ಸೂಸ್ತಾ ಇಲ್ಲ. ಇಂಥ ಮಹನೀಯರ ಒಂದು ಚರಿತ್ರೆಯನ್ನು ನೋಡಿದಾಗ ಕಣ್ಣಿಗೆ ತಂಪನ್ನು ಕೂಡ ನೀಡ್ತಾ ಇದೆ. ಕೇವಲ ಇದಷ್ಟೇ ಅಲ್ಲದೆ ಸಂತ ಶಿಶ್ನಾಳ ಶರೀಫರ ಒಂದು ತತ್ವಪದಗಳನ್ನ ನಾವು ಕೇಳಿಸಿದ್ರೆ ಕಿವಿಗೆ ಇಂಪನ್ನು ಕೂಡ ಕೊಡ್ತಾ ಇದೆ ಅಂತ. ಅದೇ ರೀತಿ ನಮ್ಮ ಹಾವೇರಿ ಅಂದ್ರೆ ಏನು ಅಂತಂದ್ರೆ ಯಾಲಕ್ಕಿನ ಕಂಪಿನ ಜೊತೆಗೆ ಕಣ್ಣಿಗೆ ತಂಪನ್ನು ನೀಡಿ ಕಿವಿಗೆ ಇಂಪನ್ನು ನೀಡ್ತಕ್ಕಂಥ ಯಾವುದಾದ್ರೂ ಒಂದು ನಾಡು ಈ ಜಗತ್ತಿನಲ್ಲಿ ಇರೋದಾದ್ರೆ ಅದು ನಮ್ಮ ಹಾವೇರಿ ನಾಡು ಅಂತ ಇವತ್ತು ಎದೆ ತಟ್ಟುಕೊಂಡು ಹೇಳಬಹುದು ಅಂತ. ಇವತ್ತು ಬಹಳಷ್ಟು ಖುಷಿ ಆಗ್ತಾ ಇದೆ. ಏನು ಅಂತಂದ್ರೆ ಹಲವಾರು ಪ್ರದೇಶದಲ್ಲಿ ಹಲವಾರು ಕಡೆಯಲ್ಲಿ ನನಗೆ ಪ್ರಶಸ್ತಿಯನ್ನು ಕೊಟ್ಟರು ಕೂಡ ಇವತ್ತು ಬಹಳಷ್ಟು ಖುಷಿ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಈ ಹಾವೇರಿ ನನಗೆ ಹೊಸದೇನಲ್ಲ, ಬೆಳೆದಿದ್ದು ಇದೇ ನಾಡಲ್ಲಿ, ಓದಿದ್ದು ಇದೇ ನಾಡಲ್ಲಿ. ಅದೇ ರೀತಿ ನಮ್ಮ ಒಂದು ಹಳೆಯ ಶಾಲೆ, ನಾನು ಪ್ರಾಥಮಿಕ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಶಾಲೆ, ನನ್ನಲ್ಲಿ ಅಕ್ಷರ ಬೀಜ ಎಂಬ ಒಂದು ಬೀಜವನ್ನು ಬಿತ್ತಿ ಅದು ಸಸ್ಯ ಆಗುವವರೆಗೂ ಕೂಡ ಅದನ್ನು ಪಾಲಿಸಿ ಪೋಷಿಸಿರ್ತಕ್ಕಂಥ ನನ್ನ ಶಾರದಾ ಅಂತಾನೆ ಹೇಳ್ಬೋದು ಅಂತ ವರದಾ ಶಾಲೆ ಕೂಡ ಎಲ್ಲ ಸಿಬ್ಬಂದಿಗಳು ಕೂಡ ಇಲ್ಲಿ ಬಂದಿದ್ದೀರಿ. ಅವ್ರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸ್ತೇನೆ. ಆದರೆ ಅದೇ ಒಂದು ಸಸ್ಯ ಬೆಳೆದು ಗಟ್ಟಿಯಾಗಬೇಕು ಅಂತಂದ್ರೆ ಅದಕ್ಕೆ ನೀರನ್ನು ಹಾಕಿ ಗೊಬ್ಬರವನ್ನ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ಹೆಮ್ಮೆಯ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಜಗ್ಗನಕಟ್ಟಿಯ ಸಿಬ್ಬಂದಿಗಳು ಕೂಡ ಇಲ್ಲಿ ಬಂದಿದ್ದೀರಿ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತ್ಯಾಕೆ ಇಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ ಎರಡೂ ಶಾಲೆಗಳ ಎದುರಲ್ಲಿ ನನಗೊಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸಮಯವನ್ನು ಎಂದಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ನಾನು ಎಲ್ಲಿ ಹೋದ್ರೂ ಕೂಡ ಕನ್ನಡವನ್ನು ಬಿಡೋದಿಲ್ಲ, ಕನ್ನಡವನ್ನು ಮಾತನಾಡ್ತೀನಿ. ಅದಕ್ಕೋಸ್ಕರ ಕನ್ನಡ ಏನು ಅಂತ ನಾವು ನೋಡೋದಾದ್ರೆ ಕನ್ನಡ ಕ ಅಂದ್ರೆ ಕಷ್ಟದಲ್ಲೂ, ನ ಅಂದ್ರೆ ನಗುವುದನ್ನ, ದ ಅಂದ್ರೆ ದಟ್ಟನೆಗೂ ಹೇಳಿಕೊಟ್ಟಂತ ಭಾಷೆ ಯಾವ್ದಾದ್ರು ಜಗತ್ತಲ್ಲಿ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಬಂಧು ಮಿತ್ರರೇ ಅಂತ. ಇವತ್ತು ಕವಿಗೋಷ್ಠಿಯನ್ನು ನಾವು ನೋಡ್ತೀವಿ, ಹಲವಾರು ಜನ ಕವಿಗಳು ಬಹಳಷ್ಟು ರವಿ ಕಾಣದನ್ನ ಕವಿ ಕಂಡ ಅಂತಕ್ಕಂಥ ಮಾತನ್ನು ನಾವು ನೋಡಿದ್ದೀವಿ. ಇವತ್ತು ಕವಿಗೆ ಎಷ್ಟು ಜ್ಞಾನವಿದೆ ಅಂತಂದ್ರೆ ಕೇವಲ ಒಂದು ಸರೋವರ ಚೆನ್ನಾಗಿದೆ ಅಂತ ನಾವು ಸಾಮಾನ್ಯ ವ್ಯಕ್ತಿಗಳು ಮಾತನಾಡಿದ್ರೆ ಕವಿ ಹೇಳ್ತಾನಂತ ಏನು ಅಂತಂದ್ರೆ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನ ನೋಡಲಿಕ್ಕೆ ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಹೊಳೆಯಿತು, ಶೋಭಿಸಿತು ಅಂತ ಏನ್ ಮಾಡ್ತಾನೆ ಅಂತಂದ್ರೆ ಕವಿ ವರ್ಣಿಸುತ್ತಾನೆ ಅಂತ. ಅಂದ್ರೆ ಸಾಮಾನ್ಯ ಮನುಷ್ಯನಿಗೂ ಕವಿಗಿರ್ತಕ್ಕಂಥ ವ್ಯತ್ಯಾಸ ಏನು ಒಂದು ಮಾತನ್ನು ಹೇಳ್ತೀವಿ. ಅದಷ್ಟೇ ಅಲ್ಲದೆ ಕನ್ನಡ ಅಂತ ನೋಡೋದಾದ್ರೆ ಶ್ರೀ ವಿಜಯವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂದ್ರೆ ಪದನರಿದು ನುಡಿದುದ ನರಿದಾರೆ ಎನ್ನುವರು ನಾಡವರ್ಗಳು ಚದುರರು ನಿಜದಿ ಕುರಿತೋದೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಸುಭಟர்கள் ಕವಿಗಳು ಸುಪ್ರಭುಗಳು ಚಲವರ್ಗಳು ಭಜನர்கள் ಗುಣಿಗಳು ಅಭಿಮಾನಿಗಳ ಅತ್ಯುಗ್ರರು ಗಭೀರ ಚಿತ್ತರ ವಿವೇಕಿಗಳು ನಾಡವರ್ಗಳು ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಯಾವ ರೀತಿಯಾಗಿದ್ದಾರೆ ಅಂತಂದ್ರೆ ಸುಭಟರ್ಗಳಂತ. ಭಟರು ಅಂತಂದ್ರೆ ನಾವು ಯೋಧರನ್ನ ಭಟರು ಅಂತ ಕರೀತೀವಿ. ಸುಭಟರ್ಗಳಂತಂದ್ರೆ ಕನ್ನಡಿಗರು ಒಳ್ಳೆ ಯೋಧರಾಗಿದ್ದಾರೆ, ಕವಿಗಳಾಗಿದ್ದಾರೆ, ಗುಣಿಗಳಾಗಿದ್ದಾರೆ. ಕೇವಲ ಅಷ್ಟೇ ಚಲುವರ್ಕ
ಬರೆಯೋದಷ್ಟೇ ಅಲ್ಲದೆ ಹಲವಾರು ಜನ ಬರೀತಾರೆ ಏನು ಅಂತಂದ್ರೆ, ಕನ್ನಡ ನಾಡಿನಲ್ಲಿ ಎಷ್ಟು ಕವಿಗಳು ಹಾಡು ಹೋಗಿದ್ದಾರೆ, ಎಷ್ಟು ಕವಿಗಳು ನಮ್ಮ ಕನ್ನಡದ ಒಂದು ನಾಡಿನ ಒಂದು ಸೌಂದರ್ಯವನ್ನು ವರ್ಣನೆ ಮಾಡಿದ್ದಾರೆ ಅಂತಂದ್ರೆ, ಒಬ್ಬ ಕವಿ ಹೇಳುತ್ತಾರೆ, ರಾಷ್ಟ್ರಕವಿ ಗೋವಿಂದಪ್ಪಯ್ಯವರು, ಜೈನರಾದ ಪೂಜ್ಯಪಾದ ಕೊಂಡಕುಂದ ವರಿಯರು, ಮಧ್ವಯತಿಯೇ ಬಸವಪತಿಯೇ ಮುಖ್ಯಮತಾಚಾರ್ಯರು, ಶರವಪಪ್ಪ ರಂಡರು, ಲಕ್ಷ್ಮೀಪತಿ ಜನ್ನರು, ಷಡಕ್ಷರಿ ಮುತ್ತಣ್ಣರು, ಪುರಂದರ ವರಣ್ಯರು, ತಾಯಿ ನಿನ್ನ ಬಸಿರೆ ಹೊನ್ನ ಘನಿ ವಿದ್ಯಾರಣ್ಯರು ಅಂತಕ್ಕಂಥ ಹಲವಾರು ಜನ ಕವಿಗಳು ಕೂಡ ನಮ್ಮ ಕನ್ನಡ ನಾಡಿನಲ್ಲಿದ್ದು ಕನ್ನಡ ನಾಡಿನ ವರ್ಣನೆಯನ್ನು ಮಾಡಿ ಹೋಗಿದ್ದಾರೆ ಅಂತ. ಇವತ್ತು ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಜನಾಂಗ ಒಂದು ಭಾಷೆಗೆ ದೇವತೆ ಆಕಾರವನ್ನು ಕೊಟ್ಟು ಆಕೆಗೆ ಸೀರೆ ಉಡಿಸಿ ಮಲ್ಲಿಗೆ ಮುಡಿಸಿ ಅರ್ಶನವನ್ನಿಟ್ಟು ಕುಂಕುಮವನ್ನಿಟ್ಟು ದೇವತೆ ಅಂತ ಹೇಳಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಜನಾಂಗ ಈ ಜಗತ್ತಲ್ಲಿ ಇರೋದಾದ್ರೆ ಅದು ನಾವು ಕನ್ನಡಿಗರು ಅಂತ ಹೇಳೋದ್ರಲ್ಲಿ ಅನುಮಾನ ಇಲ್ಲ ಬಂದಿದೆ ಅಂತ. ಇವತ್ತು ಭುವನೇಶ್ವರಿ ದೇವಿಯನ್ನು ನಾವು ನೆನೆಸಲೇಬೇಕು. ಕನ್ನಡದ ಬಗ್ಗೆ ಮಾತನಾಡ್ತೀವಿ, ಕನ್ನಡದ ಪಾರಂಪರ್ಯ ಬಗ್ಗೆ ಮಾತನಾಡ್ತೀವಿ, ಆದರೆ ಕನ್ನಡದ ನಾಡ ದೇವತೆ ಭುವನೇಶ್ವರಿ ದೇವಿ ಅಂತ ತಗೊಂಡಾಗ ಯಾರಿಗೆ ಭುವನೇಶ್ವರಿ ದೇವಿ ಹೆಸರಲ್ಲೇ ಇದೆ ಭುವನ ಮತ್ತು ಈಶ್ವರಿ ಅಂತ. ಭುವನ ಅಂದ್ರೆ ಇಡೀ ಭೂಮಂಡಲ, ಈಶ್ವರಿ ಅಂದ್ರೆ ಒಡತಿ ಅಂತ. ಇಡೀ ಭೂಮಂಡಲಕ್ಕೆ ಯಾರಾದರೂ ಒಡತಿ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾಷೆ ಆಗಿರ್ತಕ್ಕಂಥ ಕನ್ನಡ ಭಾಷೆಯ ನಾಡ ದೇವತೆ ಯಾರು ಅಂತಂದ್ರೆ ಭುವನೇಶ್ವರಿ ದೇವಿ ಅಂತ. ಕನ್ನಡ ಅಂತ ತಗೊಂಡಾಗ ಇವತ್ತು ಆಧುನಿಕ ಜನತೆ ಏನಾಗ್ಬಿಟ್ಟಿದೆ, ನಾವೆಲ್ಲರೂ ಏನಾಗ್ಬಿಟ್ಟಿದ್ದೀವಿ ಅಂತಂದ್ರೆ ಒಂದು ಮಾತನ್ನು ಹೇಳುತ್ತಾರೆ, ಏನು ಇವತ್ತು ಮನುಷ್ಯ ನರಿ ಜೊತೆ ವಾಸ ಮಾಡಲಿಲ್ಲ ಅಂದ್ರು, ನರಿ ಜೊತೆ ತನ್ನ ಸಹವಾಸವನ್ನು ಬೆಳೆಸಲಿಲ್ಲ ಅಂದ್ರೂ ಕೂಡ ಕುತಂತ್ರವನ್ನ ಮನುಷ್ಯ ಕಲಿತಿದ್ದಾನೆ. ಇವತ್ತು ಮಾನವ ಇವತ್ತು ಹುಲಿಯ ಜೊತೆ ಸಹವಾಸ ಮಾಡಲಿಲ್ಲ ಅಂದ್ರೂ ಕೂಡ ಹುಲಿಯ ಕ್ರೂರತ್ವವನ್ನು ಮನುಷ್ಯ ಕಲಿತಿದ್ದಾನೆ. ಆದ್ರೆ ಇವತ್ತು ದಿನವಿಡೀ ನಾವು ಮನೆಯಲ್ಲಿ ನಾಯಿಯನ್ನು ಸಾಕ್ತೀವಿ, ಆದ್ರೆ ಇವತ್ತಿನವರೆಗೂ ಮನುಷ್ಯ ನಾಯಿಲಿರ್ತಕ್ಕಂಥ ನಿಷ್ಠೆ ನಿಯಂತ್ರಣ ಕಲೀಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತ. ಇವತ್ತು ಹುಲಿಗಳ ಬಗ್ಗೆ ಕ್ರೂರ ಪ್ರಾಣಿ ಅಂತ ಹೇಳ್ತೀವಿ, ಆದ್ರೆ ಹುಲಿಗಿರ್ತಕ್ಕಂಥ ಧರ್ಮಶ್ರದ್ಧೆಯನ್ನು ಕೂಡ ನಮ್ಗೆ ಪಾಲಿಸೋಕ್ಕಾಗೋದಿಲ್ಲ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಾ 10ನೇ ತರಗತಿಯಲ್ಲಿ ಓದ್ತಾ ಇರೋಳು, 10ನೇ ತರಗತಿಯಲ್ಲಿ ವ್ಯಾಕರಣೀಯತೆ ಅಂತ ಹೇಳಿ ಒಂದು ಪಾಠ ಬರುತ್ತೆ, A.N. ಮೂರ್ತಿರಾವ್ ಬರೆದಿರ್ತಕ್ಕಂಥವ್ರು. ಅದ್ರಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏನು ಅಂತಂದ್ರೆ, ಬೆಕ್ಕು ನೋಡ್ಲಿಕ್ಕೆ ಹುಲಿ ತರನೇ ಇರುತ್ತಲ್ಲ, ಅದಕ್ಕೋಸ್ಕರ ಕವಿಗಳು ಮಾತು ಹೇಳ್ತಾರೆ, ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದನೆಂದು ಗರ್ವಿಸಬೇಡ ಅಂತ. ಅಂದ್ರೆ ಹುಲಿಯನ್ನ ಕೇವಲ ಹಿಂಸ್ರ ಪಶು ಎಂದು ಕವಿ ಏನ್ ಮಾಡಲಿಲ್ಲ ಅಂತಂದ್ರೆ ತಿರಸ್ಕಾರ ಮಾಡಲಿಲ್ಲ, ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯ ಎಂದು ಏನ್ ಮಾಡಿದ್ದ ಅಂತಂದ್ರೆ ಮನಗಂಡಿದ್ದನು ಅಂತ. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಹುಲಿಗಿರ್ತಕ್ಕಂಥ ಧರ್ಮಶ್ರದ್ಧೆ ಎಂತದ್ದು ಅಂದ್ರೆ ಪುಣ್ಯಕೋಟಿ ಕಥೆ ನಾವು ಕೇಳೇ ಇರ್ತೀವಿ. ಏನು ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆ ಎಬ್ಬಿಸಿ ರಕ್ತವಿದೆಕೋ ಎಂದು ಪುಣ್ಯಕೋಟಿ ಆಹ್ವಾನ ಕೊಟ್ಟಾಗ ಹುಲಿ ಬಾಯಿ ಚಪ್ಪಡಿಸ್ಕೊಂಡು ಹೋಗಿ ಆಕೆನ ತಿನ್ನಬಹುದಾಗಿತ್ತು. ಆದ್ರೆ ಸತ್ಯವೃದ್ಧಿ ಆಗಿರ್ತಕ್ಕಂಥ ಪುಣ್ಯಕೋಟಿನ ಕಂಡು ಆಕೆನ ತಿನ್ನಲಲ್ಲದೆ ಪ್ರಾಣವನ್ನ ಬಿಡಲಿಲ್ಲವೇ ಅಂತ ಸದ್ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಮಾನವನಾದ್ರೂ ಕೂಡ ನಾವು ಅದರ ಬಗ್ಗೆ ಇಳಿಬಾರ್ದು. ಆದ್ರೂ ಕೂಡ ಇಂಥ ಇವತ್ತು ಎಷ್ಟು ಎಂತೆಂಥ ಘಟನೆಗಳನ್ನ ನಾವು ಕೇಳ್ತಾ ಇರ್ತೀವಿ, ಎಂತೆಂಥ ಕ್ರೂರ ಘಟನೆಗಳನ್ನ ಕ್ರೂರ ಸಂದರ್ಭವನ್ನ ನಾವು ಇವತ್ತಿನ ಸಮಾಜದಲ್ಲಿ ನೋಡೇ ಇರ್ತೀವಿ ಅಂತ. ಇವತ್ತು ನಮ್ಮ ಭೂಮಿ ಅಂತದ್ದು ಅಂತಂದ್ರೆ ಪ್ರಭು ಶ್ರೀರಾಮಚಂದ್ರನ ಆಳಿ ಹೋಗಿರ್ತಕ್ಕಂಥ ಭೂಮಿ, ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸಿರ್ತಕ್ಕಂಥ ಭೂಮಿ. ಅಂತ ನಾಡಿನಲ್ಲಿ ಮಾನವರು ಎಂದೂ ಕೂಡ ಏನಾಗಬಾರ್ದು ಅಂತಂದ್ರೆ ಅದರ ಬಗ್ಗೆ ಕೈ ಹಾಕಬಾರ್ದು ಅಂತಕ್ಕಂಥ ಮಾತನ್ನ ಹೇಳುತ್ತಾ, ಕೊನೆಯದಾಗಿ ಏನು ಅಂತಂದ್ರೆ ಇವತ್ತು ತಂದೆ ತಾಯಿ ಎಲ್ಲರೂ ಕೂಡ ಗೌರವಿಸಲೇಬೇಕು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ತಾನು ಕೂಲಿ ಮಾಡಿದ್ರು ಚಿಂತೆ ಇಲ್ಲ, ತನ್ನ ಮಕ್ಕಳು ಕುದುರೆ ಹತ್ತಿ ಮೆರಿಬೇಕು, ತಾನು ಹರಿದ ಚಪ್ಪಲಿ ಹಾಕೋದ್ರ ಚಿಂತೆ ಇಲ್ಲ, ತನ್ನ ಮಕ್ಕಳು ಉತ್ತಮವಾಗಿರುವಂಥ ಚಪ್ಪಲಿಯನ್ನು ಹಾಕೊಳ್ಬೇಕು, ತಾನು ಹರಿದ ಬಟ್ಟೆ ಹಾಕೊಂಡ್ರು ಚಿಂತೆ ಇಲ್ಲ, ತನ್ನ ಮಕ್ಕಳು ರಾಜಕುಮಾರಿ ತರ ಇರಬೇಕು ಅಂತ ತನ್ನ ಇಡೀ ಜೀವನವನ್ನೇ ಮಕ್ಕಳಿಗಾಗಿ ಶ್ರಮಿಸಿರ್ತಕ್ಕಂಥ ಏಕೈಕ ಜೀವ ಇಡೀ ಜಗತ್ತಲ್ಲಿ ಸಿಗೋದಾದ್ರೆ ಅದು ನಮ್ಮ ತಂದೆ ತಾಯಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಇವತ್ತು ಮಕ್ಕಳ ಮುಖ ಕಪ್ಪಾಗಿದ್ರು ಕೂಡ ತಂದೆ ತಾಯಿಯಿಂದ ಸಹಿಸ್ಕೊಳ್ತಾರೆ, ಆದ್ರೆ ಶಾಲೆಗೆ ಹೋಗಿ ಬಂದಿರತಕ್ಕಂಥ ಮಕ್ಕಳ ಮುಖ ಸಪ್ಪೆಯಾಗಿದ್ರೆ ಇವತ್ತು ತಂದೆ ತಾಯಿಯಿಂದ ಸಹಿಸೋಕ್ಕಾಗಲ್ಲ ಅಂತ ತಂದೆ ತಾಯಿಯಂದ್ರಿಗೂ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ನನ್ನಲ್ಲಿರ್ತಕ್ಕಂಥ ಎಲ್ಲೆಷ್ಟು ಕಲೆಗೆ ಇಷ್ಟೊಂದು ಬೆಲೆ ಕೊಟ್ಟು ನನ್ನಲ್ಲಿ ಕರೆಸಿ ಸನ್ಮಾನ ಮಾಡ್ತಕ್ಕಂಥ ಎಲ್ಲ ಒಂದು ಸಮಿತಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಂದು ಮಾತು, ಇವರು ನಮ್ಮ ಪ್ರಾಥಮಿಕ ಶಾಲೆಯ ಒಂದು ಪ್ರಾಂಶುಪಾಲರಾಗಿರ್ತಕ್ಕಂಥ ರಾಜು ಮರಿಯಂ ಸರ್ ಅವರು ಬಂದಿದ್ದಾರೆ. ರಾಜು ಮರಿಯಂ ಸರ್ ಅಂತಂದ್ರೆ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ ಸರ್ಗೆ. ರಾಜು ಮರಿಯಂ ಸರ್ ಅಂತ ಹೇಳಿ ಅವ್ರನ್ನ ಏನಂತ ಹೇಳ್ತೀನಿ ಅಂತಂದ್ರೆ ಮರಿಯಂ ಸರ್ ಅಂತ ಹೇಳಿ, ಆದ್ರೆ ನನ್ಗೆ ಯಾವತ್ತೂ ಕೂಡ ಮರೆಯದ ಅಪ್ಪ ಅನ್ನೋದ್ರಲ್ಲಿ ಏನಿಲ್ಲ ಅಂತಂದ್ರೆ ಯಾವುದೇ ಒಂದು ಸಂದೇಹ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳುತ್ತಾ, ನನ್ನ ಒಂದು ನನ್ನಲ್ಲಿರ್ತಕ್ಕಂಥ ಎಲ್ಲೆಷ್ಟು ಕಲೆಗೆ ಎಷ್ಟು ಬೆಲೆ ಕೊಟ್ಟಿದ್ದೀರಿ. ನನ್ನ ಒಂದು ಕನ್ನಡವೇ ನನ್ನ ಮನಸ್ಸು, ಕನ್ನಡವೇ ನನ್ನ ಕನಸು, ಕನ್ನಡಿಗರ ಬಾಯಲ್ಲಿ ಕನ್ನಡ ಇಲ್ಲದೆ ಹೋದರೆ ನನಗೆ ಮುನಿಸು ಅಂತ ಹೇಳುತ್ತಾ, ನನ್ನ ಒಂದು ತೊದಲುಡಿಗಳನ್ನು ಆಲಿಸಿದಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ನನ್ನ ಪೂರಕವಾದಂತಹ ಅನಂತ ಕೋಟಿ ಶರಣಾರ್ಥಿಗಳು. ಧನ್ಯವಾದಗಳು.